ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ವಿರಾಟ್ ಹೆಸರು ಹೇಳುವಾಗ ವಿರಾಟ್ ಕೊಹ್ಲಿ ಟೆಸ್ಟ್ನಿಂದ ನಿವೃತ್ತಿ, T20ಯಿಂದ ನಿವೃತ್ತಿ. ಟೆಸ್ಟ್ನಿಂದ ನಿವೃತ್ತಿ ಅಂತೂ ಎಲ್ಲರೂ ಆಶ್ಚರ್ಯಪಡುವಂಥದ್ದಾಗಿ ಹೋಗ್ಬಿಡೋದು. ಇನ್ಸ್ಟಾಗ್ರಾಮ್ ಅಥವಾ ತನ್ನ ಎಕ್ಸ್ನಲ್ಲಿ ಹೇಳ್ಕೊಂಡಿರುವ ನಮ್ಮ ಕೊಹ್ಲಿ ಭಾಳ ಹೃದಯದಿಂದ ಟೆಸ್ಟಿಗೆ ವಿದಾಯ ಹೇಳಿದರು ಅನ್ನುವಂಥ ಮಾತುಗಳನ್ನು ಕೇಳಿದಾಗ ಯಾಕೆ ಭಾಳ ಹೃದಯದಿಂದ ಇನ್ನೂ ಆಡಬೇಕಾಗಿತ್ತಲ್ಲ. ವಯಸ್ಸಿತ್ತು, ಶಕ್ತಿ ಇತ್ತು, ತಾಳ್ಮೆ ಇತ್ತು, ರಭಸ ಇತ್ತು, ಸಿಟ್ಟಿತ್ತು, ಏನಿಲ್ಲ, ಎಲ್ಲ ಇತ್ತು. ಮತ್ತು ಒಬ್ಬ ವ್ಯಕ್ತಿ ನಿಜವಾಗಿಯೂ ಇದನ್ನು ನಾವು ಭಾಳ ಗಮನ ಇಟ್ಟುಕೊಂಡು ಮತ್ತು ಎಚ್ಚರಿಕೆಯಿಂದ ಹೇಳಬೇಕಾಗಿದೆ. ಒಬ್ಬ ವ್ಯಕ್ತಿಯಲ್ಲಿ T20 ಇದ್ದ, ಒನ್ ಡೇ ಇದ್ದ, ಟೆಸ್ಟು ಇದ್ದ, ಎಲ್ಲದರಲ್ಲೂ ಯಶಸ್ವಿ ವ್ಯಕ್ತಿ. 2011ರಲ್ಲಿ ಬಂದಂಥ ಈ ವ್ಯಕ್ತಿ ಟೆಸ್ಟ್ನೆಲ್ಲ ಅಸಾಧಾರಣವಾದನ್ನು ಸಾಧಿಸಿದರು. 30 ಸೆಂಚುರಿಯನ್ನು ಬಿಡೋರು. ಇದು ಭಾಳಷ್ಟು ನಾವು ಎಚ್ಚರಿಕೆಯಿಂದ ಹೇಳುವಂಥ ಮಾತು. ಅದೇ ಕಾಲಕ್ಕೆ ಒನ್ ಡೇದಲ್ಲೂ ಶತಕಗಳ ಮೇಲೆ ಶತಕಗಳು, T20ಯಲ್ಲೂ ಶತಕ, ಎಲ್ಲದರಲ್ಲೂ ಒಂದು ರೀತಿಯಿಂದ ಈ ವ್ಯಕ್ತಿ ಸಚಿನ್, ಗವಾಸ್ಕರ್, ಇನ್ನೊಬ್ಬರು ಡಾನ್ ಬ್ರಾಡ್ಮನ್, ಬ್ರಿಯಾನ್ ಲಾರಾ, ಇಂಥ ಎಲ್ಲ ವ್ಯಕ್ತಿತ್ವಗಳನ್ನು ಒಳಗೊಂಡಂಥ ವ್ಯಕ್ತಿ. ಅಂದರೆ ಏನೂ ಆಶ್ಚರ್ಯಪಡಬೇಕಾಗಿಲ್ಲ. ಶತಕ ರಾಜ ಸಚಿನ್ನ ಶತಕಗಳು ಮುಟ್ಟೋದಕ್ಕೆ ಸಮೀಪದಲ್ಲಿತ್ತು. ಟೆಸ್ಟ್ನಲ್ಲಿ ಸಾಧ್ಯತ್ತು ಇಲ್ಲೋ ಗೊತ್ತಿಲ್ಲ, ಆದರೂ ಒನ್ ಡೇದೇ ಮಾತ್ರ ಇಟ್ಕೊಂಡಿದ್ದಾರೆ. ಇನ್ನು ಒನ್ ಡೇದಲ್ಲಿ ಇರ್ಬೋದು, ಇರಲಿಕ್ಕಿಲ್ಲ, ಆ ಮಾತು ಬೇರೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೋ ಗೊತ್ತಾಗೋದಿಲ್ಲ. ಈ ಕೆಲವೊಂದಿಷ್ಟು ವಾದ ವಿವಾದಗಳಿದ್ದೇ ಇರ್ತವೆ. ಆದರೆ ಒಂದು ಮಾತು ನಾವು ತಿಳ್ಕೊಬೇಕಾಗಿದೆ. ನಮ್ಮ ಈ ವಿರಾಟ್ ಕೊಹ್ಲಿಯಲ್ಲೇ ಕ್ರಿಕೆಟ್ ನಮಗೆ ಎಷ್ಟು ಕ್ರೇಜು, ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ ಅಂತಂದ್ರೆ ಇಡೀ ತಮ್ಮ ಬದುಕನ್ನು ಅದಕ್ಕೆ ಸಮರ್ಪಣೆ ಮಾಡಿಕೊಂಡ್ರೆ ಏನು ಅಂತ. ಯಾಕೆಂದರೆ ರಣಜಿ ಆಡೋ ಮುಂದೆ, ಕರ್ನಾಟಕದ ವಿರುದ್ಧ ದೆಹಲಿ ಪರವಾಗಿ ಆಡೋ ಮುಂದೆ ಅವ್ರ ತಂದೆ ತೀರಿಕೊಂಡಂಥ ಸಂದರ್ಭದಲ್ಲೂ ಶತಕ ಬಾರಿಸಿ ತನ್ನ ತಂದೆಗೆ ಸಮರ್ಪಣೆ ಮಾಡಿದಂಥ ವ್ಯಕ್ತಿ. ಅವ್ರ ಜೀವನದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿ ಮಾಡುವ ವ್ಯಕ್ತಿ ಯಾರಾದಿದ್ರೆ ಅವ್ರ ತಂದೆ. ಅವ್ರ ತಂದೆ ತೀರ್ಕೊಂಡಾಗಲೂ ಸಹ ಆ ಶತಕ ಹೊಡೆದು ದಿಲ್ಲಿಯನ್ನು ಗೆಲ್ಲಿಸೇ ತಂದೆಗೆ ಸಮರ್ಪಣೆ ಮಾಡಿದಂಥ ಈ ವ್ಯಕ್ತಿ. ಯಾಕಂದ್ರೆ ದಿಲ್ಲಿಯ ಗಲ್ಲಿಗಳಲ್ಲಿ ಆಡಿ ಬೆಳೆದಂಥ ಹುಡುಗ, 15 ವರ್ಷದ ಒಳಗಿನ ಹುಡುಗರಲ್ಲಿಯೂ ಆಡಿದಂಥ, ವರ್ಲ್ಡ್ ಕಪ್ಪನ್ನು ಆಡಿದಂಥ, 19 ವಯಸ್ಸಿನ ಒಳಗಿನವರಲ್ಲೂ ಆಡಿ ನ್ಯೂಜಿಲೆಂಡ್ ವಿರುದ್ಧ ವರ್ಲ್ಡ್ ಕಪ್ ಗೆದ್ದಂಥ ವ್ಯಕ್ತಿ. ಸಣ್ಣ ವಯಸ್ಸಿನಲ್ಲಿ ಕ್ರಿಕೆಟ್ನಲ್ಲಿ ಪದಾರ್ಪಣೆ ಮಾಡಿದಂಥ ಈ ವ್ಯಕ್ತಿ ಎಲ್ಲ 3 ಫಾರ್ಮ್ಯಾಟ್ನಲ್ಲೂ ತನ್ನ ವ್ಯಕ್ತಿತ್ವ ತೋರಿಸ್ಕೊಂಡವರು. ನಮ್ಮ ಡೊನಾಲ್ಡ್ ಬ್ರಾಡ್ಮನ್ರ ರೀತಿಯಲ್ಲಿ ಹೊಡಿ ಬಡಿ ಹಿಡಿ ಕಡಿ ಅನ್ನುವಷ್ಟು ಮಟ್ಟಿಗೆ ತೀವ್ರವಾಗಿ ಆಡ್ತಾಯಿದ್ರು. ಅವರ ಮಟ್ಟಕ್ಕೆ ನಾವು ಹೋಲಿಕೆ ಮಾಡದೇ ಇದ್ದರು. ಯಾಕಂದರೆ ಇವತ್ತಿನಷ್ಟು ಬಾಲಿಂಗ್ ವೈವಿಧ್ಯತೆ, ಬ್ಯಾಟಿಂಗ್ ವೈವಿಧ್ಯತೆ, ಫೀಲ್ಡಿಂಗ್ ವೈವಿಧ್ಯತೆ ಡಾನ್ ಬ್ರಾಡ್ಮನ್ರ ಕಾಲದಲ್ಲಿ ಇರಲಿಲ್ಲ. ಆದರೆ ಅವ್ರ ಕಾಲದಲ್ಲಿ ಅದು ಶ್ರೇಷ್ಠ, ಆ ಮಾತು ಬೇರೆ. ಅವರ ಗುಣಗಳನ್ನು ಹಿಟ್ ಮಾಡುವಂಥದ್ದನ್ನು, ಗವಾಸ್ಕರ್ ತಾಳ್ಮೆಯ ಆಟವನ್ನು, ಯಾಕಂದರೆ ಟೆಸ್ಟ್ನಲ್ಲಿ ಬೇಕಾಗಿದ್ದು ತಾಳ್ಮೆ, ಆ ತಾಳ್ಮೆಯ ಆಟವನ್ನು, ಶಕ್ತಿ ಪ್ರದರ್ಶನವನ್ನು ತೋರಿಸುವಂಥ ಈ ವ್ಯಕ್ತಿ ನಮ್ಮ ವಿರಾಟ್ ಕೊಹ್ಲಿ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಸಚಿನ್ ಮತ್ತು ಇವರು ಅಪೋಸಿಟ್. ಸಚಿನ್ ಎಂದೂ ಫೀಲ್ಡ್ ಮೇಲೆ ತನ್ನ ಸಿಟ್ಟನ್ನಾಗಲಿ ರಭಸನ್ನಾಗಲಿ ತೋರಿಸಿದವರಲ್ಲ. ಬ್ಯಾಟ್ ಮೂಲಕ ಅದ್ಭುತವಾದ ಆಟವನ್ನು ಆಡಿದವರು. ಆದರೆ ಇವರಲ್ಲೇ ಬ್ಯಾಟ್ ಮೂಲಕ ಅದ್ಭುತವಾಗಿ ಆಡೋದ್ರ ಜೊತೆಗೂ ಫೀಲ್ಡಲ್ಲಿ ಮೇಲಿದ ಮೇಲೆ ಜಗಳ ತೆಗಿತಿರುವಂಥ ಒಂದು ರೀತಿ ಅಡ್ಮೆಂಟಪ್ಪ, ಅಹಂಕಾರಿಪ್ಪ ಅನ್ನುವಂಗೆ ಇದ್ದಂಥ ವ್ಯಕ್ತಿ. ಅದರ ವೈಯಕ್ತಿಕ ಬದುಕಿನಲ್ಲಿ ಬಹಳ ಪ್ರೀತಿ ವಿಶ್ವಾಸದಿಂದ ಇರುವಂಥ ವ್ಯಕ್ತಿ. ಯಾಕಂದರೆ ಆಟದಲ್ಲಿ ಎಷ್ಟು ಅಗ್ರೆಸಿವ್, ಎಷ್ಟು ತೀವ್ರ ಆಕ್ರಮಣಕಾರಿ ಇದ್ದರೋ ಅದೇ ರೀತಿಯಲ್ಲಿ ವೈಯಕ್ತಿಕ ಬದುಕಿನಲ್ಲಿ ಶಾಂತ ಮತ್ತು ಅತ್ಯಂತ ಪ್ರೀತಿ ವ್ಯಕ್ತಿಯಾಗಿದ್ದರು ಈ ಕೊಹ್ಲಿ. ಅವ್ರ ಬಗ್ಗೆ ಏನು ಹೇಳಿದ್ರೆಲ್ಲ ಕಡಿಮೆ. ಯಾಕಂದರೆ ಕೇವಲ 123 ಟೆಸ್ಟ್ಗಳಲ್ಲೇ 9,323 ರನ್ಗಳನ್ನು ಹೊಡೆದಂಥವರು, 30 ಶತಕಗಳನ್ನು ಬಾರಿಸಿದವರು, 30 ಶತಕಗಳನ್ನು ಬಾರಿಸಿದಂಥವರು ಈ ವ್ಯಕ್ತಿ. ವಿಶೇಷವಾಗಿ ಇನ್ನು 10,000 ರನ್ ನಾವು ಸಮೀಪದಲ್ಲಿದ್ದರು. ಅಂಥ ಸಂದರ್ಭದಲ್ಲ ನಿವೃತ್ತಿ ಘೋಷಣೆ ಮಾಡಿದ ಮಾತ್ರ ಎಲ್ಲರಿಗೂ ನೋವಿನ ವಿಷಯ ಆಗ್ಯದ. ಯಾಕಂದ್ರೆ ಸಣ್ಣ ಸಾಧನೆ ಇಲ್ಲ, ಟೆಸ್ಟ್ನಲ್ಲಿ 10,000 ರನ್ ಹೊಡೆಯುವಂಥದ್ದು ಎಲ್ಲವೇ ಕೆಲವು ಜನ ಹೊಡೆದಿದ್ದಾರೆ. ಭಾರತದಲ್ಲಂತೂ ಇವರು 2ನೇಯವರು, ಸಚಿನ್ ನಂತರ 2ನೇಯವರು. 30 ಶತಕಗಳನ್ನ ಅತ್ಯಂತ ಕಡಿಮೆಯಲ್ಲಿ ಹೊಡೆದಂಥವರು. 10,000 ರನ್ಗಳ ಹೊಡೆಯುವಲ್ಲೇ 3ನೇಯವರು, ಅದು 4ನೇಯವರು ಇರಬಹುದು ಮೋಸ್ಟ್ಲಿ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ,
ಈಗಾಗಲೇ ಇವರಲ್ಲೇ ನಾನು ನಿಮಗೆ ಹೇಳಿದಾಗ ಟೆಸ್ಟಲ್ಲಿರಬೇಕಂತ ಎಲ್ಲ ವ್ಯಕ್ತಿತ್ವಗಳು ಇವರಲ್ಲಿತ್ತು. ಜೊತೆಗೆ ಸಿಟ್ಟು ರಭಸ ಇನ್ನುಳಿದ ಆಟಗಾರನಿಂದ ಹೆಚ್ಚಿತ್ತು ಇರಬೇಕಾಗಿತ್ತು ಅನ್ನೋದು ಎಲ್ಲರ ಒಂದು ಒಕ್ಕೊಲಿನ ಮಾತು. ಈಗಾಗಲೇ ಇಂಗ್ಲೆಂಡಕ್ಕೆ ನಾಳೆ ಜೂನದಲ್ಲಿ ನಮ್ಮ ಟೆಸ್ಟ್ ಟೀಮ್ ಹೋಗುತ್ತದೆ. ಈ ಇಂಗ್ಲೆಂಡ್ ಇಂಗ್ಲೆಂಡ್ಗೆ ಹೋಗುವ ಸಮಯದಲ್ಲ ರಿಟೈರ್ ಯಾಕೆ ಘೋಷಣೆ ಮಾಡಿದರು? ಯಾಕಂದ್ರೆ 10,000 ರನ್ ಸಮೀಪಿದ್ದಾರೆ, ಅತ್ಯಂತ ಸಮೀಪಿದ್ದಾರೆ ಅಂದಾಗ ಈ ಒಂದು ವಿಷಯವನ್ನು ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು ಅನ್ನುವಂಥದ್ದು. ಯಾಕಂದ್ರೆ BCCI ಆಲ್ರೆಡಿ ನಮ್ಮ ರೋಹಿತ್ ಶರ್ಮಾ ಅವ್ರ ಬೆನ್ನಲ್ಲಿ ಇವರು ಇವತ್ತು ರಿಟೈರ್ಮೆಂಟ್ ಘೋಷಣೆ ಮಾಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಪ್ಟನ್ಶಿಪ್ ಇಲ್ಲ ಅಂತ ಹೇಳಿದ್ದಕ್ಕಾಗಿ ಅವರು ರಿಟೈರ್ ಘೋಷಣೆ ಮಾಡಿದರು. ಇವರು ಸಹ ಕ್ಯಾಪ್ಟನ್ಶಿಪ್ ಕೇಳಿದ್ರು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಪಾಸಿಟಿವ್ ಆದ ಉತ್ತರಗಳು ಬಂದಿರಲಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಕ್ಯಾಪ್ಟನ್ಶಿಪ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೂ ರಿಟೈರ್ ಆದರು ಅನ್ನೋಂಥ ಮಾತು ಬರ್ತಾ ಇದ್ದಾವೆ. ಅದರ ಇತಿಹಾಸದಲ್ಲಿ ಒಂದು ಉಳಿಯುವಂಥ ಘಟನೆ 10,000 ರನ್ಗಳನ್ನು ಜೊತೆಗೆ ಏನಪ್ಪ ಅಂತಂದ್ರೆ 30 ಶತಕ ಹೊಡೆದ್ರು, ಇನ್ನೊಂದು 2 ಶತಕ ಹೊಡೆದಿದ್ರೆ 100 ಅದು ಶತಕ ರಾಜ ಸಚಿನ್ ಮುಟ್ಟುವ ಸಮೀಪ ಆಗ್ತಿದ್ರು ಏನೋ. ಆದರೆ ಒಂದು ಮಾತ್ರ ಇಲ್ಲ ಸತ್ಯ, ಯಾರೇನು ಹೇಳಿದರು ಸ್ವಯಂ ನಿರ್ಧಾರ ಭಾಳ ಮತ್ತದ್ದು ಇರ್ತದೆ. ನಮ್ಗೆ ಅನಿಸ್ತಾ ಇದೆ ಇಲ್ಲಪ್ಪ ಅವರಲ್ಲಿ ಭಾಳ ಶಕ್ತಿ ಅದ, ಆಡ್ತಿದ್ರು, ಇನ್ನಷ್ಟು ಆಡಬೇಕಾಗಿತ್ತು ನಮ್ಮೆಲ್ಲರ ಮನಸ್ಸಿನ ಬಯಕೆ. ಆದರೆ ಅವ್ರಿಗೆ ಏನಾಗಿತ್ತು ಅನ್ನುವಂಥದ್ದು ಟೆಸ್ಟ್ ಸಲುವಾಗಿ ಕ್ಯಾಪ್ಟನ್ಶಿಪ್ ಕೊಡಲಿಲ್ಲ ಅಂದ್ಬಿಟ್ರು ಅಥವಾ ಇನ್ನುಳಿದ ಯಾವುದೋ ಕಾರಣಕ್ಕೆ ಬಿಟ್ಟರು. ಆದರೆ ಅತ್ಯಂತ ನೋವಿನಿಂದ ಟೆಸ್ಟಿಗೆ ವಿದಾಯ ಹೇಳಿದ್ದು ಮಾತ್ರ ಅಷ್ಟ ಸತ್ಯಂತೆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನೋ ಆಗಲಿ ಈ ತ್ರಿವಿಕ್ರಮ ಅನ್ಬೋದು ನಾವು ಕ್ರಿಕೆಟ್ನಲ್ಲೇ ಅನೇಕ ದಿಗ್ಗಜರ ಗುಣಗಳನ್ನು ಅಳವಡಿಸಿಕೊಂಡು ಬೆಳೆದಂಥವ ಈ ವ್ಯಕ್ತಿ ನಿಜವಾಗಿ ಭಾರತದಲ್ಲಿ ಇದ್ದಂಥ ಒಬ್ಬ ಅದ್ಭುತ, ಭಾರತ ಕೊಟ್ಟಂಥ ಒಂದು ಅದ್ಭುತ ನಮ್ಮ ದೇಶ ದೃಷ್ಟಿ ಇಟ್ಟುಕೊಂಡು ಒಬ್ಬ ಆಟಗಾರ. ಜೊತೆಗೆ ಸಚಿನ್ ನಂತರ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದಂತಹ, ಜೊತೆಗೆ T20ಯಲ್ಲೂ ಶತಕ ಬಾರಿಸಿದಂತಹ ಒಬ್ಬ ವೇಗದ ಆಟಗಾರ. ಜೊತೆಗೆ 1 ಡೇದಲ್ಲೂ ಹೆಚ್ಚಿನ ಶತಕಗಳನ್ನು ಬಾರಿಸಿ ಇನ್ನೂ ಆಡುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿರುವಂಥ ವ್ಯಕ್ತಿ. ಇವತ್ತು ನಾವು ರೋಹಿತ್ ಶರ್ಮಾ ಮತ್ತು ವಿರಾಟನ್ನು ನಾವು ಇವತ್ತಿನ 1 ಡೇದಲ್ಲಿ ಮಾತ್ರ ಕಾಣಬೇಕಾಗಿದೆ. ಇನ್ನೊಂದು IPLನಲ್ಲಿ, ಈ IPLನಲ್ಲೂ ಸಹಿತ ಇನ್ನು ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು. ಒಟ್ಟಾರೆಯಾಗಿ ಎಲ್ಲ 4 ಫಾರ್ಮೆಟ್ಗಳಲ್ಲಿ 3 T20, 2ನೇದು 1 ಡೇ, 3ನೇದು ಟೆಸ್ಟ್, 7 ಜೊತೆಗೆ IPL ಭಾರತದಲ್ಲಿ ನಡೀತಿರೋದು. ಈ ಆಟದಲ್ಲೂ ಸಹ ತಮ್ಮ ಛಾಪನ್ನು ಉಳಿಸಿರುವಂಥ ವಿರಾಟ್ ಕೊಹ್ಲಿ ಮುಂದಿನ ದಿನಗಳಲ್ಲಿ ಇಲ್ಲ ಅನ್ನುವಂಥದ್ದು ಈ ಫಾರ್ಮೆಟ್ ಬಿಟ್ಟು ಅನ್ನೋದನ್ನು ತಿಳ್ಕೊಂಡಾಗ ಮನಸ್ಸಿಗೆ ಭಾರ ಆದರೂ ಸಹಿತ ಒಂದು ನಾವು ನೆನ್ಪಿಟ್ಟು ಹೋಗ್ಬೇಕಾಗ್ತದೆ. ಏನಪ್ಪ ಅಂತಂದ್ರೆ ರಿಟೈರ್ಮೆಂಟ್ ಹಿಂದಿಲ್ಲ ನಾಳೆ, ನಿವೃತ್ತಿ ಹಿಂದಿನ ನಾಳೆ ಬರೋದನ್ನು. ಯಾಕಂದರೆ ವಯಸ್ಸು ಯಾರನ್ನೂ ಬಿಟ್ಟುಕೊಡೋದಿಲ್ಲ, ಅದು ಮುಂದುವರಿಯೋದು. ವಯಸ್ಸಾದಂಗೆ ಶರೀರ ಮೇಲೆ ಹಿಡಿತನು ಕಡಿಮೆ ಆಗುವಂಥದ್ದು, ಅದರಲ್ಲಿ 2 ಮಾತಿಲ್ಲ. ತಾವು ಫಾರ್ಮಲ್ಲಿದ್ದಾಗ ಅವರು ರಿಟೈರ್ ಆಗಬೇಕು ಅಂತ ಮನಸ್ಸಲ್ಲಿ ಬಂದಿರ್ಬೋದು, ರಿಟೈರ್ ಆಗಿದ್ದಾರೆ. ಅದನ್ನು ಹಿಂತಕ್ಕೊಳ್ಳಿ ಅಂತ ಇವತ್ತಿನ ಎಲ್ಲ ಮಾಜಿ ಆಟಗಾರರು, ಶ್ರೇಷ್ಠ ಆಟಗಾರರು ಕೇಳ್ಕೊಳ್ತಾ ಇದ್ದಾರೆ. ಮೋಸ್ಟ್ಲಿ ತೆಗೆದುಕೊಳ್ಳಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಏನೂ ಆಗಲಿ, ಇವತ್ತು ವಿರಾಟ್ ಕೊಹ್ಲಿ ನಮ್ಮ ಟೆಸ್ಟ್ಗಳಿಂದ ದೂರ ಸರಿದಿದ್ದಾರೆ, ರೆಡ್ ಬಾಲ್ ಆಟದಿಂದ ದೂರ ಸರಿದಿದ್ದಾರೆ ಅನ್ನೋದು ಮಾತ್ರ ಈಗಿನವರೆಗಿನ ಸತ್ಯ. ಇದು ಮುಂದೂ ಸತ್ಯ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾರೆ. ಯಾಕಂದರೆ ಒಮ್ಮೆ ನಿರ್ಧಾರ ತೆಗೆದುಕೊಂಡ್ರೆ ಅದರಿಂದ ಹಿಂದೆ ಸರಿಯುವಂಥ ಮನುಷ್ಯ ಈ ವಿರಾಟ್ ಕೊಹ್ಲಿ ಎಲ್ಲ. ಯಾಕಂದರೆ ತಂದೆಯನ್ನು ಕಳೆದುಕೊಂಡಾಗಲೇ ದೃಢ ನಿರ್ಧಾರ ಮಾಡಿ ತನ್ನ ಭವಿಷ್ಯಕ್ಕಾಗಿ ಸೆಂಚುರಿ ಹೊಡೆದು ದಿಲ್ಲಿನ ಗೆಲ್ಲಿಸಿದ ಈ ಮನೋವೃತ್ತಿ ಏನದಲ್ಲ, ಇದು ಡಿಸೈಡಿವ್ ಅಂದಾಗ ಈ ಡಿಸಿಷನ್ ಹಿಂಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಬ್ಬ ದೃಢ ನಿರ್ಧಾರದ ವ್ಯಕ್ತಿ ಈಗ ಟೆಸ್ಟ್ನಿಂದ ವಿದಾಯ ಹೇಳ್ತಾ ಇರೋದು, ಜೊತೆಗೆ 10,000 ಆಗಬೇಕಾಗಿತ್ತಲ್ಲ ಅನ್ನುವಂಥ ಕೊರಗನ್ನು ಇಟ್ಕೊಂಡು ಹೋಗ್ತಾ ಇರೋದು, ಅಥವಾ ನಮ್ಮಂಥ ಪ್ರೇಕ್ಷಕ ಕೊರಗಾಗಿರೋದು ನೋವಿನ ವಿಷಯ. ಆದರೂ 1 ಡೇದಲ್ಲಾದರೂ ಸಚಿನ್ನರ ಶತಕಿನ ರಾಜತ್ವವನ್ನು ಪಡಿತಾರ, ಕ್ರಿಕೆಟ್ ಕಿಂಗ್ ಆಗಿ ಮರಿತಾರಂತ. ದೇವರಂತೆ ಆಗಿದ್ದಾರೆ ಸಚಿನ್ನರ ದೈವತ್ವವನ್ನು, ಅವರ ಶಾಂತ ಮನಸ್ಸನ್ನು ಕ್ರಿಕೆಟ್ಗೆ ಅರ್ಪಿಸಿಕೊಂಡಂಥದ್ದನ್ನು ಅವ್ರ ದೃಷ್ಟಿಯಲ್ಲಿ ನೋಡಿದರೆ ಕಿಂಗ್ ಆಗಿ, ಒಬ್ಬ ದಾಳಿಕೋರನಾಗಿ, ಒಬ್ಬ ಸಮಾಧಾನದ ವ್ಯಕ್ತಿಯಾಗಿ, ಅಡ್ಮಿನಿಸ್ಟ್ರೇಟಿವ್ ಆಗಿ ಕ್ರಿಕೆಟ್ ರಂಗದಲ್ಲಿ ಬೆಳೆದಂತಹ ವಿರಾಟ್ ಕೊಹ್ಲಿ ಅವರಿಗೆ ಅವರ ಟೆಸ್ಟ್ ಜೀವನ ನಿವೃತ್ತಿಗೊಳಿಸಿದ್ದಕ್ಕಾಗಿ ಭಾರತದ ಮನಸ್ಸಿನಿಂದ
ಅವರ ಆಟ ನೆನಪಿರಲಿ ಅಂತ ಹೇಳ್ತಾ ಇದನ್ನು ಅವರ ಈ ನೃತ್ಯಗೆ ಸಮರ್ಪಿಸುತ್ತಾ ನನ್ನ ಮಾತನ್ನ ಯಾರು ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.